ಅವತಾರದಲ್ಲಿ ಎರಡು ಪ್ರಕಾರ ಇದೆ, ಒಂದು ಬಲ ಕಾರ್ಯ, ಒಂದು ಜ್ಞಾನ ಕಾರ್ಯ ಅಂತ. ಪರಶುರಾಮನ ಬಲ ಕಾರ್ಯ ತಮಗೆಲ್ಲ ಗೊತ್ತೇ ಇದೆ. 21 ಬಾರಿ ಈಗಾಗಲೇ ಹೇಳಿದ್ದೇನೆ, ಕ್ಷತ್ರಿಯರ ಸಂಹಾರ ಅಂತ. ಹಿನ್ನೆಲೆ ಹೀಗೆ: ಜಮದಗ್ನಿ ಆಶ್ರಮ, ಕಾರ್ತವೀರ್ಯನ ಪ್ರವೇಶ. ಜಮದಗ್ನಿ ಪರಶುರಾಮನ ಅಪ್ಪ. ಕಾರ್ತವೀರ್ಯ ಹೀಗಾಗಿ ಬೇಟೆಗೆ ಬಂದವ, ಕಾಡಿಗೆ ತೆರಳಿದವ, ದತ್ತನ ಅನುಗ್ರಹಕ್ಕೆ ಒಳಗಾದವ, ದತ್ತಾತ್ರೇಯ ಭಗವಂತನ ವಿಶೇಷವಾದ ಕಾರುಣ್ಯಕ್ಕೆ ಒಳಗಾದವ ಕಾರ್ತವೀರ್ಯ ಸಪ್ತದ್ವೀಪೇಶ್ವರ. ಅವನು ಬಹಳಷ್ಟು ದೀರ್ಘಕಾಲದ ವ್ಯಕ್ತಿ. ಬಂದಾಗ ಜಮದಗ್ನಿಗಳು ಅರಸ ಬಂದ ಹೇಳಿ, ಭಗವಂತನ ವಿಶೇಷ ವಿಭೂತಿ ಅಂತ ಹೇಳಿ ಕಾರ್ತವೀರ್ಯನಿಲ್ಲ ಒಂದು ಹೆಸರೇನು ಕೇಳಿದರೆ ಅವನಿಗೆ 1000 ತೋಳುಗಳು ದತ್ತ ಕೊಟ್ಟಿದ್ದಾನೆ ಉಪಾಸನೆಯಿಂದ. ಆದ್ದರಿಂದ ಯಾರದ್ದಾದರೂ ಏನಾದರೂ ಕಳವಾದರೆ, ಕಳೆದು ಹೋದರೆ, 2 ವಿಷಯ: ಕಳೆದು ಹೋಗುವುದು ಗೊತ್ತಿಲ್ಲದೆ, ಕಳವಾಗುವುದು ಅವನಿಗೆ ಗೊತ್ತಿರ್ತದೆ ಕದ್ದವನಿಗೆ. 2 ಪ್ರಕಾರದಲ್ಲಿ ಹೃತಂ ನಷ್ಟಂಚ. ಯಾರೋ ಕದ್ದು ಬಿಟ್ಟರು, ತಾವಾಗಿ ಕಳ್ಕೊಂಡ್ರು, ಕಾರ್ತವೀರ್ಯ ನೆನಪು ಮಾಡಿಕೊಂಡ್ರೆ ಅವನು ಹುಡುಕಿ ಕೊಡ್ತಾನೆ ಅಂತ 1000 ಕೈ ಉಂಟವನಿಗೆ. ಇದು ನಡೆದ ಘಟನೆಗಳು ಹೌದು, ಆಗ್ತದೆ, ಸತ್ಯ. ಕಾರ್ತವೀರ್ಯ ಅರ್ಜುನೋ ನಾಮ ರಾಜ ಬಾಹುಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ, ಅದು ವಿಂದತೆ, ಪಡೀತಾನೆ ಅಂತ. ಅಷ್ಟು ಅವನಿಗೆ ಯೋಗ್ಯತೆ ಇದೆ. ಬೇಕಾದಾಗ 1000 ತೋಳು ಬರುವುದು, ಬೇಡಾದರೆ ಇಲ್ಲ, ಹಾಗೆ ಅಂತ ಕಾರ್ತವೀರ್ಯ ಅವನನ್ನು ನೆನೆದು ಜಮದಗ್ನಿ ಆಶ್ರಮದಲ್ಲಿ ನಮ್ಮಲ್ಲಿ ಊಟೋಪಚಾರ ಆಗಲಿ ಅಂದ. ಅದಕ್ಕೆ ನೆಗಾಡಿದ ಕಾರ್ತವೀರ್ಯ, ಬೇಡ, ನಾವು ತುಂಬ ಇದ್ದೇವೆ ಪಡೆ, ತಮಗೇಕೆ ತೊಂದರೆ ಅಂದ. ಇಲ್ಲ, ನಾನು ಅರಸೊತ್ತಿಗೆಗೆ ಸರಿಯಾಗಿರತಕ್ಕ ಔತಣವನ್ನೇ ಕೊಡ್ತೇನೆ ಅಂದ ಜಮದಗ್ನಿ. ಬೇಡ ಸ್ವಾಮಿ, ತಮಗೆಲ್ಲ ಆಗುವುದು ಅಂದರೆ ಕಷ್ಟವೇ ಅಂದ, ನಷ್ಟವೇ ಅಂದ. ಇಚ್ಛೆ ಮಾತ್ರ ಅಂದವ. ಅವನು ಒತ್ತಾಯ ನೋಡಿ ಬೇಡ ಅಂತ ಹೊರಟವ ಕಾರ್ತವೀರ್ಯ ಒತ್ತಾಯ ಮಾಡಿದ್ದಕ್ಕೆ ಆಯಿತು ಅಂದ. ತುಂಬ ಸೌಜನ್ಯದಲ್ಲಿ ಆಯಿತು ಅಂದವ. ಒತ್ತಾಯಕ್ಕೇನು ಅಹಂಕಾರ ಪಟ್ಟು ಗರ್ವಟ್ಟು ನೋಡು ಎಂತ ಮಾಡ್ತಾರೆ ಅಂತಲ್ಲ. ಜಮದಗ್ನಿ ತನ್ನ ಕಾಮಧೇನುವಿನ ಮಗಳ ಹತ್ರ ಹೇಳಿದ, ನಂದಿನಿಗೆ, ದೇವಲೋಕದ ದನದ ಮಗಳದು, ನಂದಿನಿ ಹತ್ರ ಹೇಳಿದ, ರಾಜ ಇವತ್ತು ದೇವರ ವಿಭೂತಿ, ಅವನಿಗೆ ಔತಣ ಆಗಬೇಕು, ಅವನ ಪಡೆ ಇದೆ ಅಂತ. ಆಯಿತು, ಮಾಡಿ ಆಯಿತು. ಅದು ಏನು ವೈಭವ ನಮಗೆ ಗೊತ್ತಿಲ್ಲ, ಕತೆ ಗೊತ್ತಿರೋದಿಷ್ಟೇ, ಊಟದ ಮಾತ್ರ ಕತೆ. ಯಾಕೆಂದರೆ ನಾವು ಊಟ ಮಾತ್ರಕ್ಕೆ ಇರುವುದು, ಮತ್ತು ನಮಗೆ ಪಾಠ ಗೀಟ ಗೊತ್ತಿಲ್ಲ. ಆದರೆ ಅದನ್ನೇ ನಾವು ಕೇಳೋದು, ಅಷ್ಟೇ ಹೇಳೋದು. ನಿಜವಾಗಿ ನಡೆದ ಘಟನೆಯನ್ನು ಕೇಳಿದರೆ ಎಷ್ಟೆಲ್ಲ ಅದ್ಭುತವಾದ ಏರ್ಪಾಡಾಗಿದೆ ಅಂದರೆ, ರಾಜನಿಗೆ ಪ್ರತ್ಯೇಕವಾದ ಇರಲು ಕೋಣೆಗಳು, ಕೊಠಡಿಗಳು, ಮಂತ್ರಿ ಆವಾಸಗಳು, ರಾಣಿಗೃಹಗಳು, ಸ್ನಾನ ವ್ಯವಸ್ಥೆಗಳು, ಪರಿಚಾರಕರು, ವಾದ್ಯ ವಿಶೇಷಗಳು, ಊಟ ಉಪಚಾರಗಳ ವ್ಯವಸ್ಥೆಗಳು, ಹೀಗೆ ಇಡೀ ದೊಡ್ಡ ಮಟ್ಟಿನ ರಾಜಮಹಲುಗಳ ನಿರ್ಮಾಣ ಆಗಿದೆ. ಇದು ಯಾರು ಕೇಳುವುದಿಲ್ಲ, ಪಾಠ ಯಾರಿಗೂ ಗೊತ್ತೂ ಇಲ್ಲ ಇದು. ಅದು ಮಾಡಿದ ಕಥೆಯನ್ನು ಕೇಳಿದರೆ ಆಳುಕಾಳುಗಳನ್ನು ಸೃಷ್ಟಿ ಮಾಡಿದೆ, ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡಿದೆ. ರಾಜನಿಗೆ ಪರಮಾಶ್ಚರ್ಯ ಆಗಿದೆ, ಇದು ಹೇಗೆ ಸಾಧ್ಯ ಆಯಿತು ಅಂತ. ಈ ಕಾಡಿನಲ್ಲಿ ಅರಮನೆಯಲ್ಲಿ ಇರುವುದಕ್ಕಿಂತಲೂ ಬೆಟರ್, ನಗರವಾಸಗಳಿಗಿಂತಲೂ ವಿಚಿತ್ರ ಇವನಿಗೆ ಇರುವುದು ನೋಡಿಕೊಂಡ್ರೆ ಎಲ್ಲರೂ ಕೂತುಬಿಟ್ರು, ಎಲ್ಲರಾಗಿ ಹೋದರು. ಅವರವರಿಗೆ ಬೇಕಾದ ವ್ಯವಸ್ಥೆಗಳು, ಊಟೋಪಚಾರಗಳೆಲ್ಲ. ಕೊನೆಗೆ ರಾಜ ಸಂತೋಷಪಟ್ಟು ಜಮದಗ್ನಿಯಲ್ಲಿ ಕೇಳಿದ, ಇದೆಲ್ಲ ಹೇಗೆ ಸಾಧ್ಯ ಅಂತ. ಅದು ನನ್ನ ಹೋಮಧೇನುವಿನ ಕಥೆ ಅಂದ. ಹೊರಟ ದಾರಿಯಲ್ಲಿ ಮಂತ್ರಿ ಮಕ್ಕಳು, ಮಂತ್ರಿ ವಿಶೇಷವಾಗಿ ಕೆಲಸ ಮಾಡಿದ್ದಿಲ್ಲಿ, ಅದು ನಮಗೆ ಬೇಕು ಅಂದ. ರಾಜ ಹೇಳಿದ್ದಲ್ಲ, ಮಂತ್ರಿ ಪ್ರವೋಕ್ ಮಾಡಿತ್ತು. ಕಾರ್ತವೀರ್ಯ ಒಪ್ಪಲೇ ಇಲ್ಲ, ಅದು ಋಷಿಗಳದ್ದು ಅಂದ. ಇಲ್ಲ, ಅವರಿಗೆ ಬೇಡ, ಅದು ನಮಗೆ ಬೇಕಾಗ್ತದೆ. ಮಂತ್ರಿಗಳು ಹೇಳಿದ್ದು ಕೇಳದಿದ್ದರೆ ರಾಜನ ಪ್ರಯೋಜನ ಇಲ್ಲ ಆಗ್ತಾನೆ. ಯಾಕೆ, ಅವರೇ ಆಡಿಸುವುದೆಲ್ಲ, ಮಂತ್ರಿಗಳೇ ರಾಜನನ್ನು ಆಡಿಸುವುದು ಕೆಲವೊಮ್ಮೆ ಇರ್ತದೆ. ಆದ್ದರಿಂದ ಮಂತ್ರಿಗಳ ವಿಶೇಷವಾದ ಒಂದು ಪ್ರೋತ್ಸಾಹದಲ್ಲಿ ಸೈನ್ಯ ಪಡೆ ಹೋಗಿ ಬರಲಿಲ್ಲ. ಅವರು ಯಾರು ಸಹ ಪೆಟ್ಟು ತಿಂದು ಎಳಿಲಿಕ್ಕೆ ಹೋದರು ದನವನ್ನು. ದನ ಸುಮ್ಮನೆ ಕೂತಿತ್ತು. ಋಷಿಗಳ ಹತ್ರ ಮೋರೆ ನೋಡ್ತಾ ಋಷಿ ಹೇಳಿದ, ನನಗೆ ಸಂಬಂಧ ಪಡಲಿಲ್ಲ. ಯಾಕೆಂದರೆ ಎಲ್ಲವೂ ರಾಜರ ಅಧೀನ. ಈ ಸೊತ್ತು ರಾಜರಿಗೆ ಬೇಕು ಅಂತ ಹೇಳ್ಕೊಂಡು ಹೋದರೆ ನಾನು ಇಟ್ಕೊಳ್ಳಿಕ್ಕೆ ಬರುವುದಿಲ್ಲ, ಇದು ಕಾನೂನು. ನಮ್ಮಲ್ಲಿದ್ದ ಯಾವುದೇ ಸೊತ್ತುಗಳು ರಾಜರ ಅಧೀನವೇ, ನಾವು ಅವರು ಹೇಳಿದಾಗಿರುವುದು. ಅವ್ರು ಹೇಳ್ಕೊಂಡು ಹೋದರೆ ಅದು ಅವರಿಗೆ ಪಾಪ, ನಮಗಲ್ಲ, ನಮಗೆ ಗೊತ್ತಿಲ್ಲ ಅಂತ. ಸರಿ, ಇಂಥ ಪ್ರೊಟೆಕ್ಟ್ ಮಾಡಿದ್ದು ದನವೇ ತನ್ನ ಕಿವಿಗಳಿಂದ ಮೂಗುಗಳಿಂದ ಸೈನಿಕರನ್ನು ಸೃಷ್ಟಿ ಮಾಡಿ ಅವರ ರಾಜ್ಯದ ಪಡೆಗಳನ್ನೆಲ್ಲ ಸಂಹಾರ ಮಾಡಿತ್ತು. ಒಂದು ಸರ್ತಿ ಹಿಂದಕ್ಕೆ ಹೋದವರು ಆಗುವುದಿಲ್ಲ ಯಾಕೆ ಅಂತೇಳಿ ಚಾಲೆಂಜ್ ಮಾಡಿ ಮತ್ತೆ ಬಂದದ್ದು. ಮತ್ತೆ ಬರುವಾಗ ಎಲ್ಲರೂ ಬಂದಿದ್ದಾರೆ ಹೋರಾಟಕ್ಕೆ, ಖಂಡಾಬಟ್ಟೆ ಜನ ಬಂದಿದ್ದಾರೆ ಹೋರಾಟಕ್ಕೆ. ಆಗ ದನ
ಋಷಿ ಹತ್ರ ಕೇಳುತ್ತದೆ, ಋಷಿ ಹೇಳ್ತದೆ ನನಗೆ ಗೊತ್ತಿಲ್ಲ ಅಂತ. ಹಾಗಾಗಿ ನಾನು ನನ್ನ ರಕ್ಷಣೆ ಮಾಡಿಕೊಳ್ತೇನೆ ಅಂತ ದನ ಸ್ವರ್ಗಕ್ಕೆ ಹಾರಿದೆ, ಮೇಲ್ಲೋಕಕ್ಕೆ ಹೋಗಿದೆ. ದನದ ಮಗಳು ಕರು ಅದನ್ನು ಹೇಳ್ಕೊಂಡು ಹೋಗಿದ್ದಾರೆ. ಕತೆ ಆದದ್ದಿಷ್ಟು. ಕರುವಿನಿಂದ ಏನು ಕೆಲಸ ಆಗುವುದಿಲ್ಲ, ಆದದ್ದು ಹಾಗೆ. ಕರುವನ್ನು ಕರ್ಕೊಂಡು ಹೋಗಿದ್ದಾರೆ. ಇಷ್ಟಾಗಿಯೂ ವಿಷಯ ತಿಳಿದಾಗ ರಾಮ ಅಲ್ಲಿ ಇರಲಿಲ್ಲ. ಜಮದಗ್ನಿಯನ್ನೇ ಹೊಡೆದು ಬಿಟ್ಟಿದ್ದಾರೆ ಕಾರ್ತವೀರ್ಯನ ಮಕ್ಕಳೆಲ್ಲ ಗಲಾಟೆ ಮಾಡಿದಾಗೆಲ್ಲ. ಅದಕ್ಕೋಸ್ಕರ ರಾಮ 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 ಅಂತ 21 ಬಾರಿ ಹೊಡ್ಕೊಂಡಿದ್ದಾಳೆ ಅಮ್ಮ ಬೆರಣಿಕೆ. ರಾಮ 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 ಅಂತ ಎದೆ ತಟ್ಟಿಕೊಂಡಿದ್ದಾಳೆ. 21 ಬಾರಿ ಹೊಡೆದುಕೊಂಡದ್ದಕ್ಕೆ 21 ಬಾರಿ ಕಳೆದದ್ದು. 21 ಬಾರಿ ಯಾಕೆ ಕೇಳುವುದಕ್ಕೆ ಕಾರಣ ಅವನೇ ಹೇಳಿಕೊಂಡಿದ್ದಾನೆ. ಅಮ್ಮ ಹೊಡ್ಕೊಂಡಿದ್ದಾಳೆ, ನನ್ನನ್ನು ಕರೆದಿದ್ದಾಳೆ ದೂರದಲ್ಲಿದ್ದದ್ದಕ್ಕೆ. ಹೀಗಾಗಿ ಬಹಳ ಚಂದವಾಗಿ ಕ್ಷತ್ರಂ ಕ್ಷಯಾಯ ವಿಧಿನೋಪಹೃತಂ ಮಹಾತ್ಮ ಬ್ರಹ್ಮಧುರ್ಕುಚ್ಛಿತ ಪದಂ ನರಕಾರ್ತಿಲಿಪ್ಸು ಉದ್ಧಂತ್ಯಸೌ ಅವನಿ ಕಂಟಕ ಮುಗ್ರವೀರ್ಯ ಹತ್ರ ಸಪ್ತಕೃತ್ವ ಉರುಧಾರ ಪರಶ್ವಧೇನ. ಇಡೀ ಸಮರೈಸ್ ಮಾಡಿದ ಕಥೆ ಇದು ಬಹಳ ಚಂದವಾಗಿ. ಬ್ರಹ್ಮಧೃಕ್ ಉಚ್ಚಿತ ಪದಂ, ಬ್ರಹ್ಮದ್ವೇಷಿಗಳನ್ನು ಸಂಹಾರ ಮಾಡಲಿಕ್ಕೋಸ್ಕರ, ದಾರಿ ತಪ್ಪಿದ ಪಡೆಯನ್ನು ಸರಿ ಮಾಡಲಿಕ್ಕೋಸ್ಕರ ಈ ರೀತಿಯಾಗಿ ಕೈಯಲ್ಲಿ ಕೊಡಲಿ ಹಿಡ್ಕೊಂಡ. ಎಂಥ ಅಕ್ಷೋಹಿಣಿ ಸೈನ್ಯಗಳು, ಎಷ್ಟು ರಾಜರೆಲ್ಲ ಸೇರಿದ್ದಾರೆ ಕಾರ್ತವೀರ್ಯನ ಹೆಸರಿನಲ್ಲಿ. ಬಂದು 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 2 ವರ್ಷಕ್ಕೊಮ್ಮೆ ಪರ್ಯಾಯ ಇವನತ್ತು ಕಡಿಯುವುದು ರಾಜರನ್ನು. ಒಂದು ಸರ್ತಿ ಎಲ್ಲ ರಾಜನ ಕಡಿಯುವುದು, ಮತ್ತು 2 ವರ್ಷದ ನಂತರ ಮತ್ತೆ ಕಡಿಲಿಕ್ಕೆ ಹೋಗುದು. ಹೀಗೆ 21 ಬಾರಿ 42 ವರ್ಷ ಅವನು ನಡೆಸಿದ್ದಾನೆ ಕೆಲಸ. ಸಮಂತ ಪಂಚಕದಲ್ಲಿ ಕುರುಕ್ಷೇತ್ರದಲ್ಲಿ ರಕ್ತದ ಮಡುವಿನಲ್ಲಿ ಪಿತೃತರ್ಪಣ ಕೊಟ್ಟಿದ್ದಾನೆ. ಮತ್ತು ಅಶ್ವಮೇಧ ಯಾಗ ಮಾಡಿ ಕಾಶ್ಯಪರಿಗೆ ಭೂದಾನ ಮಾಡಿದ್ದಾನೆ.